ಡ್ರೈವರ್ ಸರ್ ಒಂದ್ ನಿಮಿಷ ಬರ್ತೀರಾ? ಒಂದ್ ನಿಮಿಷ ಏನ್ ಸರ್? ಸ್ವಲ್ಪ ರೆಸ್ಟ್ ತಗೊಳ್ಳಿ ನೀವು. ಬಂದೆ ಸರ್ ಆಟೋ ಬಂದ್ ಕೊಡ್ತೀನಿ ರೀ. ಒಳಗಿದ್ದಾರೆ. ಕೀ ಕೊಡೋ. ಏನು ಕೀ ಕೊಡೋ? ಕೀನಾ? ನನಗ್ ಗೊತ್ತು, ಅವ ಹುಡುಗಿ ಎಲ್ಲಾ ಹೇಳಿದ್ದಾಳೆ. ನನ್ನ ಹಾಗೆ ಇದ್ಕೊಂಡು ನನಗೆ ಮೋಸ ಮಾಡ್ತೀಯಾ? ನಾನ್ ಕೀ ಕೊಡೋಲ್ಲ. ಕೀ ಕೊಡೋಲ್ಲ. ಓಡೋಗ್ತಿದ್ದಾನೆ ಅಂತ ಹೇಳಕ್ ಬಂದ್ರಲ್ಲ, ಅವ್ನು ಎಲ್ಲಿದ್ರು ಹಿಡಿದು ಒಳಗೆ ಹಾಕಿ ನಾನು ಮದುವೆ ಮಾಡ್ಕೊಂಡು ಬರ್ತೀನಿ. ಕಾಡ್ನಲ್ಲೂ ಹೊಡಿತಾರಲ್ಲಪ್ಪ. ಅಯ್ಯೋ ಮಾರುತಿ, ನಾನು ಕಣೋ ಮದುವೆ ಬಿಟ್ಟು ಇಲ್ಲಿ ಯಾಕೆ ಬಂದೆ? ನಾನು ಅಲ್ಲಿ ತಲುಪೇ ಇಲ್ಲ. ಅವನು ಹಾಗಾದ್ರೆ ಅವನು ನಾನಲ್ಲ, ನಾನು ಮಾರುತಿ ಅವನು ಗಾಯತ್ರಿನ ಮದುವೆ ಮಾಡ್ಕೊಳ್ತಾ ಇದ್ದಾನೆ ಕಣೋ. ಏನು ಗಾಯತ್ರಿನ ಮದುವೆ ಆಗ್ತಾನೆ? ಹೌದು ಕಣೋ. ನಾನೀಗ ಏನ್ ಮಾಡ್ಲಿ ಮಾರುತಿ, ಏನ್ ಮಾಡ್ಲಿ? ಸರಿ ಬಾ ನನ್ನ ಜೊತೆ. ಮಾರುತಿ, ಅವರೆಲ್ಲ ಬರ್ತಾ ಇದ್ದಾರೆ. ಬಾಯ್ ಕಡೆ ಒಂದ್ ಕೆಲಸ ಮಾಡು, ನೀನ್ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೋಗು. ಆದಷ್ಟು ಬೇಗ ಮದುವೆ ಮನೆ ಸೇರ್ಬೇಕು, ಗೊತ್ತಾಯ್ತಾ?
ಎಂತ ನನ್ನ ಮಗ, ಒಳ್ಳೆ ನನ್ನ ಮಗನ ಸವಾಸ ಆಯ್ತಾನ ನನಗೆ. ಹಗಲೆಲ್ಲ ಹೆಣ್ಣು ನೋಡಕ್ ಹೋಗ್ತಿದ್ರೆ ಕೈ ಕೊಡ್ತಾ ಇದ್ದ, ಇವತ್ತು ಕೈ ತೊಳೆದ್ಬಿಟ್ಟು. ನೀವ ಮದುವೆಗೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೆ ನೀವು ಡ್ರಮ್ ಉಳಿಸಿ ಬಿಟ್ರಲ್ಲ. ನಾನು ಅವ್ರು ಹೋಗ್ಬಾರ್ದು ಅಂತ ಆಗ್ತೆ. ಈಗೇನ್ ಮಾಡೋದು? ದೇವರೇ ಗತಿ. ಬನ್ನಿ ಹೋಗೋಣ. ಎಲ್ಲ ಹೋಗ್ಬಿಟ್ಟಿದೆ ನೀನು? ಎಷ್ಟೇ ಹುಡ್ಕೋದಿನ? ಅಪ್ಪ ಕೀ ಅಂದ್ರಲ್ಲ ನೀವು. ಈಗ ಮನೆ ಹಾಳಾಯ್ತು, ಮುಹೂರ್ತ ಬೇರೆ ಹೋಗ್ತದೆ. ಬಾಯ್ಲಿ ಜವಾಬ್ದಾರಿ ಇಲ್ಲ. ಹೋಗಿ ಕೂತ್ಕೊಳ್ಳ. ಗಟ್ಟಿ ಬೇಡ ಹೊಡಿರಯ್ಯ. ಎಲ್ರು ಅಕ್ಷತೆ ಹಾಕಾಯ್ತಾ? ದಾರಿ ಬಿಡಿ ಬನ್ನಿ, ನೀವೊಬ್ರು ಹಾಕಿ. ನೋಡಿದ್ಯಾ, ನಿನಗಿಂತ ಮೊದಲೇ ಮದುವೆ ಮಾಡ್ಕೊಂಡ್ಬಿಟ್ಟೆ. ನೀನ್ ಬೇಜಾರ್ ಪಟ್ಕೋಬೇಡ, ನಿನಗೂ ಮದುವೆ ಮಾಡ್ತಿದ್ದೀವಿ. ಏನೇ ಆಗ ನೋಡ್ತಾ ಇದೀಯಾ? ಗೌರಿ ಸರಿಯಾದ ಸಮಯಕ್ಕೆ ಒಂದು ರಸ್ತೆಯಲ್ಲಿ ಅಡ್ಡ ಹಾಕಿ ವಿಷಯ ತಿಳಿಸಿ ಹೋಗಿದ್ರೆ ನಮ್ ಗಾಯತ್ರಿ ಭವಿಷ್ಯ ಏನಾಗ್ತಿತ್ತು? ಮನಸ್ಸಿನಂತೆ ಮಹಾದೇವ ಅಂತ ದೇವರು ದೊಡ್ಡವನು. ನಮ್ ಗಾಯತ್ರಿ ಮದುವೆ ರವಿ ಜೊತೆನೇ ಆಯ್ತು. ನೀನ್ ಮಾಡಿರೋ ತಪ್ಪಿಗೆ 14 ವರ್ಷ ಜೈಲಿಗೆ ಕಳಿಸ್ಬೇಕು ನಿನ್ನ. ರವಿ, ಮಾಡ್ಬೇಡಿ, ದಯವಿಟ್ಟು ಹಾಗೆ ಮಾಡ್ಬೇಡಿ. ನನ್ ಗಂಡ ನಿಮ್ಗೇನು ಅನ್ಯಾಯ ಮಾಡಿಲ್ಲ. ನನ್ನನ್ನು ಮದುವೆ ಆಗ್ಬೇಕು ಅನ್ನೋ ಆಸೆಯಿಂದ ಈ ರೀತಿ ನಡ್ಕೊಂಡ್ರು. ನೋಡಿ, ನೀವ್ ನನ್ಗೆ ತಂದೆ ಇದ್ದ ಹಾಗೆ. ನೀವೇ ನಿಂತ್ಕೊಂಡು ಮದುವೆ ಮಾಡಿದ್ರಿ. ಈ ಗಂಡ ಹೆಂಡತಿನ ದೂರ ಮಾಡೋದು ನಿಮ್ಗೆ ನ್ಯಾಯನಾ? ಅವನಿಗೆ ಕ್ಷಮಿಸ್ಬಿಡಿ, ದಯವಿಟ್ಟು ಅವನಿಗೆ ಕ್ಷಮಿಸ್ಬಿಡಿ. ಇದಕ್ಕೆಲ್ಲ ಕಾರಣ ಆ ಡ್ರೈವರ್. ನಮಸ್ಕಾರ ಸರ್. ಏನ್ ಸರ್ ಅರ್ಜೆಂಟಾ? ಈ ಮಾರುತಿ ಮನಸ್ಸು ಮಾಡಿದ್ಮೇಲೆ ಮುಗಿಲೇಬೇಕು ಗಾಯತ್ರಿ ಮದುವೆ. ಅದನ್ನ ತಪ್ಸಕ್ ನೋಡ್ತಿದ್ಯಾ? ಚಾಂಡಾಲ, ನಿನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಲು ಏನು ಬಂತು ಮಲ್ಲೋಗರ ನಿನಗೆ? ಮಗಳಿಗಿಂತ ಹೆಚ್ಚಾಗಿರೋ ಗಾಯತ್ರಿಗೆ ಮೋಸ ಮಾಡಕ್ ನೋಡ್ತೀಯಾ? ಯಜಮಾನ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ಹಣದ ಆಸೆಗೋಸ್ಕರ ದೇವರಂತ ನಿಮಗೆ ಅನ್ಯಾಯ ಮಾಡಿಬಿಟ್ಟೆ. ನಿಮಗೆ ಮುಖ ತೋರ್ಸೋಕು ನನಗೆ ಯೋಗ್ಯತೆ ಇಲ್ಲ ಯಜಮಾನ್ರೆ. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ? ನೀ ಮಾಡಿದ ತಪ್ಪಿಗೆ 14 ವರ್ಷ ಜೈಲಿನಲ್ಲಿ ಕೊಳೆ ಹಾಗೆ ಮಾಡ್ತೀನಿ. ಮಾಡ್ಬೇಡಿ ಯಜಮಾನ್ರೆ, ಮಾಡ್ಬೇಡಿ. ನಿಮ್ ತಮ್ಮಯ್ಯ ಏನು ಹಣತನ ಹಾಗೆ ಮಾಡಿಸ್ತು. ನೀವು ಕರುಣೆ ತೋರದೆ ಇದ್ರೆ ನಾನು ನನ್ನ ಮಕ್ಕಳು ಅನಾಥರಾಗ್ಬಿಡ್ತೀವಿ.
ನನ್ನ ಗಂಡನ ಉಳಿಸ್ಕೊಡು ದಣಿ, ಉಳಿಸ್ಕೊಡಿ. ಏನಯ್ಯ ಇದು? ಇವನಿಗೆ ಶಿಕ್ಷೆ ಕೊಡೋಣ ಅಂದ್ರೆ ಇವಳು ಬೇಡ ಅಂತಾಳೆ, ಅವನ ಶಿಕ್ಷೆ ಕೊಡೋಣ ಅಂದ್ರೆ ಅವಳು ಬೇಡ ಅಂತಾಳೆ. ಇದರಲ್ಲಿ ಶಿಕ್ಷೆ ಯಾರು ಕೊಡೋದು? ನಿಜವಾದ ತಪ್ಪಿತಸ್ಥರು ಯಾರು? ಅಪ್ಪ, ನಿನಗೆ 14 ವರ್ಷ ಶಿಕ್ಷೆ ಕೊಡ್ಬೇಕು. ನಾ ಏನ್ ಮಾಡುದು? ಯಾಕೆ ಹೇಳ, ಇವನು ನನ್ನ ಹಾಗೆ ಇದ್ದಾನೆ. ನೀನ್ ಯಾವಾಗ್ಲೂ ಬಿಸ್ನೆಸ್ ಅಂತ ಮೈಸೂರಿಗೆ ಹೋಗ್ತಿದ್ಯಲ್ಲ, ಅಲ್ಲೇನಾದ್ರೂ ರಾಂಗ್ ಡಯಲ್ ಮಾಡ್ದ? ಮಾತಾಡಿದು ಶಿವ ಶಿವ, ವರಲಕ್ಷ್ಮಿ, ನಾನು ನಿನಗಂತ ದ್ರೋಹ ಮಾಡ್ತೇನೆ ನೋಡ ನಿನ್ ಮಗ ಹೇಳ್ತಾ ಇರೋದು. For more updates, like, comment, subscribe to our channel.